ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಸೈಜಸ್ ಮೇಲೆ ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ, ಯಾವ ಸೈಜ್ಗೆ ಏನೇನು ಚೇಂಜಸ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಿಕೊಂಡೇ ನೀವು ವಾಯ್ಸ್ನ ಕೊಡಿ ಅಂತ ಸುಮಾರಷ್ಟು ಜನ ಕಮೆಂಟ್ನ ಮಾಡಿದ್ದೀರಾ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾವ್ಯಾವ ಸೈಜ್ಗೆ ನಾವು ಏನೇನೆಲ್ಲ ಚೇಂಜಸ್ನ ಮಾಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಯಾವುದೇ ರೀತಿ ರಿಂಕಲ್ ಬರ್ತೀರಾ, ನಮಗೆ ಬ್ಲೌಸ್ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅಂದರೆ ಏನೆಲ್ಲ ಚೇಂಜಸ್ ಮಾಡಿಕೊಂಡು ನಾವು ಯಾವ್ಯಾವ ಸೈಜ್ಗೆ ಏನೆಲ್ಲ ಚೇಂಜಸ್ ಮಾಡ್ಕೊಂಡು ಕಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಭಯ ಪಡಬೇಕಾಗಿಲ್ಲ. ಅಂದರೆ ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೆಲವರು ಭಯ ಪಡ್ತಾರೆ. ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ. ನಾನು ಹೇಳ್ಕೊಡುವಂಥ ರೀತಿಯಲ್ಲಿ ನೀವು ಕಟ್ ಮಾಡಿದ್ದೆ ಆದರೆ ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಕಟ್ ಮಾಡ್ತೀರಾ ಅಂತ. ಹಾಗಾಗಿ ಈಗ ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತಾ ಬ್ಲೌಸ್ನ ಕಟ್ ಮಾಡ್ತೀನಿ. ಬನ್ನಿ ನೋಡೋಣ. ಫಸ್ಟ್ಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗೇ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಕಲಿತಾ ಇದ್ದಾರೆ ಅಂದರೆ ಅವ್ರಿಗೆ ಲಿಂಕ್ನ ಶೇರ್ ಮಾಡಿ. ಫಸ್ಟ್ ನಾವು ತೊಗೋಬೇಕಾಗಿರೋದು ಬ್ಲೌಸಲ್ಲಿ ಬ್ಯಾಕ್ ಉಕ್ಕಿಡ್ತಿದ್ದೀರಾ, ಫ್ರಂಟ್ ಉಕ್ಕಿಡ್ತಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ನೀವು ಬ್ಯಾಕ್ ಉಕ್ಕಿಡ್ತಾ ಇದ್ದರೆ ಓಪನ್ ಸೈಡು ನಮ್ಮ ಕಡೆ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಬ್ಯಾಕ್ ಕ್ಲೋಸ್ ಇಡ್ತಿದ್ದೀನಿ, ಫ್ರಂಟಲ್ಲೇ ಉಕ್ಕಿಡ್ತಿದ್ದೀನಿ. ಹಾಗಾಗಿ ಕ್ಲೋಸಿಂಗ್ ಕಡೆ ನನ್ನ ಕಡೆ ಇಟ್ಕೊಂಡಿದ್ದೀನಿ. ಫಸ್ಟ್ ಪಾಯಿಂಟು ನಾವು ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಉಕ್ಸು ಯಾವ ಕಡೆ ಉಕ್ಸ್ಪಟ್ಟಿ ಯಾವ ಕಡೆ ಉಕ್ಸಿಡ್ತೀವಿ ಅನ್ನೋದು ಮುಖ್ಯ. ಫ್ರಂಟ್ಗೆ ಇಡ್ತೀವ ಬ್ಯಾಕ್ ಇಡ್ತೀವ ಅಂತ. ಬ್ಯಾಕ್ಗೆ ಇಟ್ಟರೆ ನೀವು ಓಪನ್ ಸೈಡ್ ನನ್ನ ಕಡೆ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಫ್ರಂಟ್ಗೆ ಇಡ್ತೀವಿ ಅಂದರೆ ಕ್ಲೋಸಿಂಗ್ ಸೈಡು ನಮ್ಮ ಕಡೆ ಹಾಕ್ಕೋಬೇಕಾಗತ್ತೆ. ಫಸ್ಟಿಗೆ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನನಗಿಲ್ಲಿ ಬ್ಲೌಸ್ ಮೆಷರ್ಮೆಂಟು ಬಾಡಿ ಮೆಷರ್ಮೆಂಟ್ ಕೊಟ್ಟಿದ್ದಾರೆ, ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಿಲ್ಲ. ಹಾಗಾಗಿ ಬಾಡಿ ಮೆಷರ್ಮೆಂಟಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನನಗೆ ಬ್ಲೌಸ್ ಲೆಂತ್ ಬೇಕು 15 ಇಂಚಸ್ಸು, ಅಂದರೆ 14 ರೆಡಿ ಬೇಕು. 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತೀನಿ. ಇಲ್ಲ 1/2 ಇಂಚ್ ಮಾರ್ಜಿನ್ಗೋಸ್ಕರ, ಇಲ್ಲ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೋಸ್ಕರ 1 ಇಂಚನ್ನ ಹ್ಯಾಡ್ ಮಾಡಿ 15 ಇಂಚಸ್ಗೆ 15 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ನೀವು ಬೇಕಾದ್ರೆ ಇಲ್ಲಿ ಒಂದು ನಿಮಿಷ, ನೀವು ಬೇಕಾದ್ರೆ ಇಲ್ಲೂ 1/2 ಇಂಚ್ ಮಾರ್ಜಿನ್ ಕೊಡ್ಬೋದು. ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ವೇಸ್ಟ್ನ ಮೆಜರ್ಮೆಂಟ್ ತೊಗೊಳ್ಳೋಣ. ವೇಸ್ಟ್ ಮೆಜರ್ಮೆಂಟ್ ಬಂದು 34 ಇದೆ. 34 ಅಂದರೆ ನಮಗೆ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 8.5 ಬರುತ್ತೆ. ನೋಡಿ 34ನ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು, ಬಿಗಿನರ್ಸ್ ಆದರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಡೀಟೇಲ್ಡಾಗಿ ಹೇಳ್ಕೊಡ್ತಾ ಇದ್ದೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಯೂಸ್ಫುಲ್ ಆದ ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ 17 ಬಂತು. 17ಗೆ ಹಿಂಗೆ ಡಬಲ್ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 8.5 8.5 ಬರುತ್ತೆ. 8.5ಗೆ ಒಂದು ಮಾರ್ಕ್ನ ಮಾಡ್ತೀನಿ ಈ ರೀತಿ. 1 ಇಂಚು ಡಾಟಿಗೋಸ್ಕರ, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ನೀವು ಮಾರ್ಜಿನ್ ಇನ್ನೂ ಜಾಸ್ತಿ ಇಟ್ಕೊಳ್ತೀನಿ ಅಂದರೆ ಇಟ್ಕೋಬೋದು. ಇಷ್ಟಾದಮೇಲೆ ನಿಮಗೆ ಬ್ಲೌಸ್ ಮೆಷರ್ಮೆಂಟ್ ಕೊಟ್ಟಿಲ್ಲ, ಅವರು ಪರ್ಸನ್ನು ಇಲ್ಲ ನಮಗೆ ಬೇರೆ ಹೇಳಿದ್ರು ಚೆಸ್ಟ್ ಇಷ್ಟಿದೆ, ವೇಸ್ಟ್ ಇಷ್ಟಿದೆ ಅಂತ ಫೋನಲ್ಲೇ ಹೇಳಿದ್ರು ಅಂತ ಅಂದ್ಕೊಂಡ್ರು. ನಾವು ಈಸಿಯಾಗಿ ಯಾವ ರೀತಿ ವೇಸ್ಟ್ ಮೆಷರ್ಮೆಂಟ್ ಆಧಾರದ ಮೇಲೆ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೋದು ಅಂದರೆ, ನೋಡಿ ವೇಸ್ಟ್ ಇಲ್ಲಿ 8.5 ಇದೆ. ನಾನು ಅದಕ್ಕೆ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 9.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸರಿನಾ? ಇಷ್ಟು ಮಾರ್ಕ್ ಮಾಡಿಕೊಂಡೆ. ಈಗ ನಮಗೆ ಬೇಕಾಗಿರೋದು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಯೂಶಲಿ ನಿಮಗೆ ಇಲ್ಲಿ ನೋಡಿ 9ರಿಂದ ಒಳಗಡೆ ಅಂದರೆ 8.5 8 ಈ ಥರ ಬಂದರೆ ನೀವು 5 ಕಾಲು ಇಟ್ಕೊಳ್ಳಿ. ಫುಲ್ ಶೋಲ್ಡರ್ ಮೆಜರ್ಮೆಂಟ್ ನಾರ್ಮಲ್ ಬ್ಲೌಸ್ಗಾದರೆ ಫುಲ್ ಶೋಲ್ಡರ್ ನಿಮಗೆ 5 ಕಾಲು ಇಟ್ಕೊಳ್ಳಿ ಸಾಕಾಗುತ್ತೆ. ಇದು 9.5 ಇರೋದ್ರಿಂದ ನಾನು 5.5 ಇಟ್ಕೊಳ್ತಾ ಇದ್ದೀನಿ ಫುಲ್ ಶೋಲ್ಡ್ರು. ಇನ್ನೊಂದು ಇದರಲ್ಲೂ ಏನು ಬರುತ್ತೆ ಗೊತ್ತಾ, ಕೆಲವರಿಗೆ ಶೋಲ್ಡರ್ ಕಡಿಮೆ ಕೇಳ್ತಾರೆ, ಡೀಪು ಜಾಸ್ತಿ ಕೇಳ್ತಾರೆ, ನೆಕ್ ವಿಡ್ತ್ ಜಾಸ್ತಿ ಕೇಳ್ತಾರೆ. ಅಂಥವ್ರಿಗೆ ನಾವು ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಕೆಲವರು ಶೋಲ್ಡರ್ ಕಡಿಮೆ ಕೇಳಿದಾಗ ನಾವು ಕಡಿಮೆನೇ ಇಟ್ಕೋಬೇಕಾಗುತ್ತೆ, ಶೋಲ್ಡರ್ ಜಾಸ್ತಿ ಕೇಳಿದಾಗ ನಾವು ಜಾಸ್ತಿನೇ ಇಟ್ಕೋಬೇಕಾಗುತ್ತೆ. ಅದ್ರ ಮೇಲೆ ಇದು ಮೆಜರ್ಮೆಂಟ್ ಹೋಗುತ್ತೆ. ನೆಕ್ ವಿಡ್ತು ನಮಗೆ ಚೇಂಜಸ್ ಆಗುತ್ತೆ. ಶೋಲ್ಡರ್ ನಮಗೆ ಎಷ್ಟು ಬೇಕು ಅಂತ ಸ್ವಲ್ಪ ಕೇಳ್ತಾರೆ, ಕೆಲವರು 1.5 ಕೇಳ್ತಾರೆ, ಇಲ್ಲ 2 ಕೇಳ್ತಾರೆ, ಇಲ್ಲ 2.5 ಕೇಳ್ತಾರೆ. ಆದಾಗ ನಾವೇನು ಮಾಡಬೇಕು, ಈ ನೆಕ್ ವಿಡ್ತಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ನಾನಿಲ್ಲಿ 5.5 ತೊಗೊಂಡಿದ್ದೀನಿ. 5.5ಯಲ್ಲಿ 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 2 ಕಾಲಿಗೆ ಯಾಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ರೆಡಿ ಆಗೋಷ್ಟೊತ್ತಿಗೆ 2.5 ಆಗುತ್ತೆ. ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋ ಸಮಸ್ಯೆ ಇರೋರು ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. 2 ಕಾಲಿಗೆ ನಾನು ಮಾರ್ಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಂಗೆ ರೆಡಿ ಆಗೋಷ್ಟೊತ್ತಿಗೆ ನನಗೆ ಪೈಪಿಂಗಿಗೆಲ್ಲ ಕ್ಲಾತ್ ಬೇಕಲ್ಲ. ರೆಡಿ ಆಗೋಷ್ಟೊತ್ತಿಗೆ ನನಗೆ 2.5
ಕರೆಕ್ಟಾಗಿ ರೆಡಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೊಂದು ಸ್ವಲ್ಪ ಗಮನ ಇಟ್ಟು ನೋಡಿ, ಆಗ ನಮಗೆ ಶೋಲ್ಡರ್ ಎಷ್ಟಾಗುತ್ತೆ ನೋಡಿ. ಇಲ್ಲಿ 3 ಕಾಲು ಬರುತ್ತೆ ಶೋಲ್ಡರು. ನಮಗಿದೆಲ್ಲ ಇಲ್ಲಿ 1/4 ಇಂಚಷ್ಟು ಪೈಪಿಂಗಿಗೆ ಬಂದಾಗ, ಇಲ್ಲಿ 3/4 ಇಂಚು ಹೋದಾಗ ನಮಗೆ ಎಷ್ಟಾಗುತ್ತೆ, ಇಲ್ಲಿ 2.25 ಇಂಚು ನಮಗೆ ರೆಡಿ ಬರುತ್ತೆ. ಸಾಕು 2.25 ಇಂಚು. ಹಾಗಾಗಿ ಇಲ್ಲಿ 2.5 3 ಇಲ್ಲಿ 3 ಬಂದ್ರೂ ನಮಗೆ ಸಾಕಾಗುತ್ತೆ. ಇಲ್ಲಿ 2.25, ಇಲ್ಲಿ 3.25 ಬರುತ್ತೆ. ಸೊ ಇಷ್ಟಿಗೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಷ್ಟಾದಮೇಲೆ ಇದು ಆರ್ಮೋಲ್ ಡೌನಿಂಗ್ ಎಷ್ಟು ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಒಂದು ಅಂದಾಜು ಮೇಲೆ ಮಾರ್ಕ್ನ ಫಸ್ಟ್ ಮಾಡ್ಕೋಬೇಕಾಗುತ್ತೆ. ಅಂದಾಜು ಮೇಲೆ ಮಾರ್ಕ್ ಮಾಡಿಕೊಂಡು ನಮಗೆ ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡಿಕೊಂಡು ನಾವು ಹೆಚ್ಚು ಕಡಿಮೆನ ಮಾಡ್ಕೋಬೇಕಾಗುತ್ತೆ. ನಾನು ಫಸ್ಟಿಗೀಗ 6 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 6ಗೆ ಫಸ್ಟು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಚೆಕ್ ಮಾಡಿಕೊಂಡು ನಮ್ಗೆ ಆರ್ಮೋಲ್ ರೌಂಡ್ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡಿಕೊಂಡು ನಾನು ಇಲ್ಲಿ ಆರ್ಮೋಲ್ನ ಡೌನ್ ಇಳಿಸ್ಕೋಬೇಕಾ ಇಲ್ಲ ಮೇಲೆ ತೊಗೋಬೇಕಾ ಅಂತ ನಾನು ನೋಡ್ತೀನಿ. ಸೊ ನೋಡಿ, ಇಲ್ಲಿ ಒಂದು ಲೈನ್ ಹಾಕಿದ್ಮೇಲೆ ಇಲ್ಲಿಂದ ನಾನು 5.5 ತೊಗೊಂಡಿದ್ನೋ, ಸೊ ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕಬೇಕಾಗತ್ತೆ ಈ ರೀತಿ. ಓಕೆನಾ? ಇಷ್ಟು ಸ್ಟ್ರೈಟ್ ಲೈನ್ ಹಾಕಿದಾದ್ಮೇಲೆ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಚೆಸ್ಟ್ ಲೈನ್ ವೇಸ್ಟ್ ಲೈನ್ ಸೇರಿಸಿ ಒಂದು ಲೈನ್ ಹಾಕಿದ್ಮೇಲೆ ಇಲ್ಲಷ್ಟೇ, ಇಲ್ಲಿ ಶೇಪ್ ತಗೊಳ್ಳೋಕ್ಕೆ ನಾವು ಎಷ್ಟು ತಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ನಾನು ತಗೊಳ್ಳೋದೇನು ಗೊತ್ತಾ, ಕೆಲವೊಂದು ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬ್ರಾಡಾಗಿ ಡೀಪ್ ತೊಗೊಳ್ತಾ ಇದ್ದೀರಾ, ಆಗ ನೀವು 1 ಇಂಚ್ ತೊಗೊಳ್ಳಿ. ಓಕೆನಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬ್ರಾಡಾಗಿ ಡೀಪ್ ತೊಗೊಳ್ತಾ ಇದ್ದೀನಿ ಅಂದರೆ ಇಲ್ಲಿ 1 ಇಂಚ್ ತೊಗೊಳ್ಳಿ. ಇಲ್ಲ ಅಂದರೆ ನಿಮಗೆ ಚಿಕ್ಕ ಸೈಜ್ ಮೆಜರ್ಮೆಂಟು ಅಂದರೆ ಈ ವೇಸ್ಟ್ ಅನ್ನೋದು 28 30 ಒಳಗಡೆ ಇತ್ತು ಅಂದ್ಕೊಳ್ಳಿ. 30 ಒಳಗಡೆ ಇದ್ದರೆ ನೀವು ಇಲ್ಲಿ 1 ಇಂಚ್ನ ತಗೊಳ್ಳಿ. ಇಲ್ಲ ಅಂದರೆ ನೀವು 30 ಮೇಲಿತ್ತಿದ್ದು ಅಂದರೆ ವೇಸ್ಟ್ ಮೆಜರ್ಮೆಂಟ್ ಬಂದು 30 ಮೇಲಿತ್ತು ಅಂದರೆ ನೀವು ಇಲ್ಲಿ 1.25 ಇಂಚ್ನ ತಗೊಳ್ಳಿ. ಆಯಿತಾ? 35 ಮೇಲಿತ್ತು, 30ಇಂದ 35 ಒಳಗಡೆ ಇತ್ತು ಅಂದರೆ 1.25 ತೊಗೊಳ್ಳಿ. 35ಇಂದ ಮೇಲೆ ಹೋಯ್ತು ಅಂದರೆ 36 ಆಗಿರ್ಬೋದು, 38 ಆಗಿರ್ಬೋದು, 40 ಆಗಿರ್ಬೋದು, ಈ ಥರ ಹೋಯ್ತು ಅಂದರೆ ನೀವು ಇಲ್ಲಿ 1.25ನ ತಗೊಳ್ಳಿ. ನೀವು ನೋಡ್ಕೊಳ್ಳಿ, ಒಂದ್ಸಲ ಸ್ಟಿಚ್ ಮಾಡಿಕೊಂಡು ನಿಮಗೆ ಏನಾದರೂ ಅಲ್ಲಿ ರಿಂಕಲ್ ಬರ್ತಿದೆ ಅಂದರೆ, ಕೆಲವ್ರ ಬಾಡಿ ಒಂದೊಂದು ಥರ ಇರುತ್ತಲ್ಲ, ಸ್ವಲ್ಪ ರಿಂಕಲ್ ಬಂತು ಅಂದರೆ ನೀವು ಇಲ್ಲಿ ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 1.25 ಇಂಚು. ಅರ್ಥ ಆಯ್ತಲ್ಲ? ಚಿಕ್ಕ ಸೈಜ್ ಬ್ಲೌಸ್ ಆದರೆ ನೀವು 1 ಇಂಚ್ ತೊಗೊಳ್ಳಿ. ಇಲ್ಲ ಡೀಪ್ ಜಾಸ್ತಿ ತೆಗಿತಾ ಇದ್ದೀನಿ ಅಂದರೆ 1 ಇಂಚ್ ತೊಗೊಳ್ಳಿ. ನಿಮಗೆ ಯಾವುದೇ ರೀತಿ ಆರ್ಮೋಲ್ ಹತ್ರ ಸಮಸ್ಯೆ ಅನ್ನೋದು ಬರೋದಿಲ್ಲ. ನೋಡಿ, 1.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. 1.25ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ನೀಟಾಗಿ ಕರ್ವ್ ಸ್ಕೇಲ್ನ ಇಟ್ಕೊಂಡು ಶೇಪ್ನ ಕೊಡ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ನೀವು ಇದೇ ಮೆಥಡಲ್ಲಿ ಕಟ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಬೇಕಾಗಿರೋದು ನೋಡಿ, ಆರ್ಮೋಲ್ ರೌಂಡ್ ನನಗೆ ಲೂಸಿಂಗ್ ಏನು ಬೇಕಾಗಿರೋದು ನನಗೆ ಎಷ್ಟು ಗೊತ್ತಾ ನೋಡಿ, 17 ಬೇಕು. 17 ಅಂದರೆ ನಮಗೆ 8.25 ಬೇಕಾಗುತ್ತೆ. 8.25 ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡೋಣ. ಇಲ್ಲಿ 1/2 ಇಂಚು ಶೋಲ್ಡರ್ ಟಚ್ಗೆ ಬಿಟ್ಟಿದ್ದಾದಮೇಲೆ ಇಲ್ಲಿಂದ ಈ ಥರ ಟೇಪ್ನ ಮೂವ್ ಮಾಡ್ಕೊಂಡು ಈ ಥರ ಹೋಗೋಣ. ನೋಡಿ, ಕರೆಕ್ಟಾಗಿ ನಮಗೆ ಎಷ್ಟು ಬರ್ತಿದೆ, 8.25 ಕರೆಕ್ಟಾಗಿ ಬರ್ತಿದೆ ನೋಡಿ. ಹಾಗಾದರೆ ಈ ಬ್ಲೌಸ್ಗೆ ನಾವು 6 ಇಂಚಸ್ಸು ಕರೆಕ್ಟಾಗಿ ತೊಗೊಂಡಿದ್ದೀವಿ. ಸೊ ಇಲ್ಲೇನಾದರೂ ನಿಮಗೆ ಜಾಸ್ತಿ ಬಂತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 9 ಬಂತು ಅಂದ್ಕೊಳ್ಳಿ, ಇನ್ನೊಂದ್ಸಲ ನೋಡಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ನೋಡಿ, 8.25 ಒಂದು ಲೈನು ಆ ಕಡೆ ಈ ಕಡೆ ಆದರೆ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲಿ ನಿಮಗೆ 9 ಬರ್ತಿದೆ ಅಂದ್ಕೊಳ್ಳಿ, ನಿಮಗೆ 8.25 ಬೇಕು. 9 ಬರ್ತಿದೆ ಅಂದರೆ ನೀವೇನು ಮಾಡಬೇಕು, ಇಲ್ಲಿ 1/4 ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. 9 ಬರ್ತಿದೆ ಅಂದರೆ ಈ ಥರ ತಗೊಳ್ಳಿ ಈ ಕಡೆ. ಇಲ್ಲ ನಿಮಗೆ ಕಡಿಮೆ ಬರ್ತಿದೆ ಅಂದ್ಕೊಳ್ಳಿ, ಈಗ ಹಿಂಗೆ ತೊಗೊಂಡ್ವಲ್ಲ, ನಮ್ಗೆ ಇವಾಗ ಇಲ್ಲಿ 8 ಬರ್ತಿದೆ ಅಂದ್ಕೊಳ್ಳಿ. 8 ಬರ್ತಿದೆ ಅಂದರೆ ಇನ್ನೂ ನಮ್ಗೆ 1/2 ಇಂಚು ಕಡಿಮೆ ಆಗಿದೆ ಅಂತ ಅರ್ಥ. ಆಗ ನಾವೇನು ಮಾಡಬೇಕು, 1/4 ಇಂಚಷ್ಟು ಡೌನ್ಗೆ ಈ ರೀತಿ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಚೇಂಜಸ್ನ ಮಾಡ್ಕೋಬೇಕು. ನಿಮ್ಮ ಮೆಜರ್ಮೆಂಟ್ ಬ್ಲೌಸ್ ತೊಗೊಳ್ಳಿ, ಆರ್ಮೋಲ್ ಎಷ್ಟಿದೆ ಅಂತ ಫಸ್ಟ್ ಪರ್ಫೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಹೆಚ್ಚು ಬರ್ತಿದೆ ಕಡಿಮೆ ಬರ್ತಿದೆಯಾ ನೋಡಿಕೊಂಡು ಇದನ್ನು ಮೇಲಕ್ಕೆ, ಜಾಸ್ತಿ ಬರ್ತಿದೆ ಅಂದರೆ ಇಲ್ಲಿ ಮೇಲಕ್ಕೆ ತೊಗೊಳ್ಳಿ, ಕಡಿಮೆ ಬರ್ತಿದೆ ಅಂದರೆ ಇಲ್ಲಿ ಕೆಳಗಡೆಗೆ ತೊಗೊಂಡು ನೀವು ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ಯಾವುದೇ ರೀತಿ ರಿಂಕಲ್ ಇದ್ದರೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಈಗ ಡೀಪ್ ನಾನಿಲ್ಲಿ ತೊಗೊಳ್ತಿರೋದು 10 ಇಂಚಸ್ಸು ನೋಡಿ. ಇಲ್ಲಿ ನನಗೆ ರೆಡಿ 4 ಬೇಕು. ಇಲ್ಲಿ 4 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ತಿದ್ದೀನಿ.
ಮುಕ್ಕಾಲು ಇಂಚ್ ಏನಕ್ಕಪ್ಪ ಅಂದರೆ 1/2 ಇಂಚ್ ಇಲ್ಲಿ ಸ್ಟಿಚಿಂಗಿಗೆ, 1/4 ಇಂಚ್ ನಮಗೆ ಪೈಪಿಂಗ್ ಅಟ್ಯಾಚಿಗೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ 4 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 10 ಇರುತ್ತೆ, 10ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 2.25 ತೊಗೊಂಡಿದ್ನಲ್ಲ ವಿಡ್ತ್, ನಾನು ಇಲ್ಲಿ 2.25 ತೊಗೊಳ್ತೀನಿ. ಇಲ್ಲ 3 ತೊಗೋಬೋದು, ನೀವು ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು ಬ್ರಾಡಾಗಿ ಹಾಕ್ತೀನಿ ಅಂದರೆ ನೀವು ಇಲ್ಲಿಂದ 3.5 ತೊಗೋಬೋದು, 4 ತೊಗೋಬೋದು. ನಿಮ್ಮ ಒಂದು ಬ್ಲೌಸು ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಈ ರೀತಿ 2.25ಗೆ ಮಾರ್ಕ್ ಮಾಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ನ ಇಲ್ಲಿಗೆ ಡ್ರಾ ಮಾಡಿ ನೀಟಾಗಿ ಇಲ್ಲಿ ರೌಂಡ್ ಶೇಪ್ನ ಕೊಡ್ತೀನಿ. ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು, ಇದರಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ. ಇಷ್ಟಾದಮೇಲೆ ಈಗ ನಾನಿಲ್ಲಿ ಡಾಟ್ನ ಮಾರ್ಕ್ ಮಾಡ್ತೀನಿ. ನೋಡಿ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಟೇಪ್ನ ಈ ರೀತಿ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿಗೆ ಬಂತು ಅಂತ ಈ ರೀತಿ ಮಾರ್ಕ್ ಮಾಡಿ. ಡಾಟ್ ಲೆಂತು ನೀವು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸು ಲೆಂತ್ ನೀವು ಕಡಿಮೆ ಇತ್ತು ಅಂದರೆ ನೀವು ಡಾಟ್ ಲೆಂತ್ನೂ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ ಲೆಂತ್ ಜಾಸ್ತಿ ಇದ್ದಷ್ಟು ನಿಮಗೆ ಡಾಟ್ ಲೆಂತ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು 4.25 ತೊಗೊಳ್ತಾ ಇದ್ದೀನಿ. 4.25 ತೊಗೊಂಡ್ರೆ ನನಗೆ ರೆಡಿ ಎಷ್ಟು ಬರುತ್ತೆ? 3.25 ಬರುತ್ತೆ. 3.25 ನನಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 3.25ನ ತಗೊಂಡಿದ್ದೀನಿ. 4.25 ರೆಡಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. 1/2 ಇಂಚ್ ಈ ಕಡೆ, 1/2 ಇಂಚ್ ಆ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಇಲ್ಲಿಂದ ಒಂದು 1/2 ಇಂಚಷ್ಟು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ನಾನು ಮಾರ್ಕ್ ವೀಲಿಂದ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚಿಂಗ್ ಈಸಿ ಆಗುತ್ತೆ ಅಂತ. ಇಷ್ಟು ಬ್ಯಾಕ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸೊ ಇಷ್ಟು ಪರ್ಫೆಕ್ಟಾಗಿ ಯಾವ್ಯಾವ ಮೆಷರ್ಮೆಂಟ್ ಬ್ಲೌಸ್ಗೆ ಯಾವ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕು, ಆರ್ಮೋಲ್ ಹತ್ರ ಎಲ್ಲ, ಮತ್ತು ಶೋಲ್ಡರು ಮತ್ತು ನೆಕ್ ವಿಡ್ತು ಎಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಟ್ನಲ್ಲ. ಈ ಒಂದು ವೇಸ್ಟ್ಗೆ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು ಚೆಸ್ಟ್ನ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸೈಡ್ 1/2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಇದು ನೆಕ್ಸ್ಟು ಫ್ರಂಟ್ ಕಟ್ ಮಾಡಿದ್ದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ಬ್ಯಾಕ್ ಪಾರ್ಟು ನಿಮ್ಗೆ ಏನೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಬ್ಯಾಕ್ ಪಾರ್ಟು ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮುಗೀತು. ಈಗ ಓಪನ್ ಕಡೆ ನಮ್ಮ ಕಡೆ ಹಾಕ್ಕೊಳ್ಳೋಣ. ಓಪನ್ ಕಡೆ ನಮ್ಮ ಕಡೆ ಹಾಕ್ಕೊಂಡ್ರೆ ನಮಗೆ ಉಪ್ಪಟ್ಟೆ ಐಪಟ್ಟಿಗೆ ಫ್ರಂಟ್ ಹುಕ್ ಇಡೋದ್ರಿಂದ ನಾನು ನೋಡಿ ಓಪನ್ನು ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಾರ್ಜಿನ್ ನೋಡಿ ಸಮ ಇಲ್ಲ, ಸೊ ಹಾಗಾಗಿ ನಾನೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮಾರ್ಜಿನ್ ಸಮ ಮಾಡಿಕೊಂಡೆ. ಇಲ್ಲಿ ನಾನು 1/4 ಇಂಚಷ್ಟು ಕ್ಲಾತ್ನ ಬಿಡ್ತೀನಿ. ಸೊ ಇಲ್ಲಿ 1/4 ಇಂಚಷ್ಟು ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ಬಿಡಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಉಪ್ಪಟ್ಟಿ ಕಾಜಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಇಲ್ಲಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ನೀವು ಇಲ್ಲಿ 1/4 ಇಂಚು ಕಂಪಲ್ಸರಿ ಬಿಡಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ನೋಡಿ ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಇದು ಎಕ್ಸ್ಟ್ರಾ ಮಾರ್ಜಿನ್ ಇರೋದು ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಇದು ಮಾರ್ಜಿನ್ ಸಮ ಇರಲಿಲ್ಲಲ್ಲ, ಸೊ ಹಾಗಾಗಿ ಇದನ್ನ ಕಟ್ ಮಾಡಿಕೊಂಡೆ. ನೋಡಿ ಈಗ 1/4 ಇಂಚಷ್ಟು ಮಾರ್ಜಿನ್ ನಾನು ಇಲ್ಲಿ ಬಿಟ್ಟಿದ್ದೀನಿ. ಸೊ ಇಷ್ಟು ಬಿಟ್ಟಾದಮೇಲೆ ಕರೆಕ್ಟಾಗಿ ನೀವು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಈ ರೀತಿ ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರನೇ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಫ್ರಂಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ್ಯಾವ ಸೈಜ್ಗೆ ಏನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ. ನೋಡಿ ಟ್ಯಾಪ್ ಮಾಡ್ಕೊಳ್ಳಿ.
ಟ್ಯಾಪ್ ಟ್ಯಾಪ್ ಮಾಡಿಕೊಟ್ರೆ ಬ್ಯಾಕ್ ಏನಿದೆಯೋ ಅದು ಆ್ಯಸ್ ಇಟ್ ಈಸ್ ನಿಮಗೆ ಮಾರ್ಕಿಂಗ್ ಅನ್ನೋದು ಫ್ರಂಟ್ಗೂ ಬೀಳುತ್ತೆ. ಆಯ್ತಲ್ಲ, ಇಷ್ಟಾದಮೇಲೆ ನೋಡಿ ನೆಕ್ ಬಿಡ್ತು ಫ್ರಂಟಲ್ಲಿ ನೋಡಿ, ಬ್ಯಾಕಲ್ಲಿ ನಾವು ಏನು ಇಟ್ಟಿದ್ದೀವೋ ಸೊ ಅದನ್ನೇ ಫ್ರಂಟ್ಗೂ ಇಟ್ಕೊಳ್ಳೋಣ. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಆಗುತ್ತೆ, 2.5 ಆಗುತ್ತೆ, ಯಾಕಂದರೆ ನಾವು ಉಪ್ಪಟ್ಟೆ ಪಟ್ಟಿಗೆ ಬಿಟ್ಟಿದ್ದೀವಲ್ಲ. ಸೊ ಹಾಗಾಗಿ ನನಗೆ ಡೀಪ್ ಬೇಕಾಗಿರೋದು 7 ಇಂಚು. 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾವಿಲ್ಲಿ ಏನು ನೆಕ್ ಬಿಡ್ತು ತೊಗೊಂಡಿರ್ತೀವೋ ಅದಕ್ಕಿಂತ ಒಂದು 1/4 ಇಂಚಷ್ಟು ನೀವು ಬ್ರಾಡ್ ಆಗ್ತೀನಿ ಅಂದರೆ ಒಂದು 1/2 ಇಂಚ್ ಅಷ್ಟೇ ಇಟ್ಕೊಳ್ಳಿ, ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಜಸ್ಟ್ ಒಂದು 1/4 ಇಂಚಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 2.5 ಬಂತು, ಇಲ್ಲಿ 2.75 ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಕಂಫರ್ಟಬಲ್ ಅನಿಸುತ್ತೆ, ಎಲ್ಲೂ ನಮ್ಗೆ ಎಳೆದಂಗೆ ಆಗಲ್ಲ. ಸೊ ಹಾಗಾಗಿ ಇಲ್ಲೊಂದು 1/4 ಇಂಚನ್ನ ನಾನು ಆ್ಯಡ್ ಮಾಡಿಕೊಂಡೆ. ಇಲ್ಲೂ ಕೂಡ ಅಷ್ಟೇ ನಾನಿಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಸುಮಾರಷ್ಟು ಶೇಪು ಫ್ರಂಟ್ ಶೇಪ್ ನಾನು ನನ್ನ ಚಾನಲಲ್ಲಿ ಸುಮಾರಷ್ಟು ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಹೊಸಬರು ಯಾರಾದರೂ ನೋಡ್ತಿದ್ರೆ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ಏನೆಲ್ಲ ಬ್ಲೌಸಸ್ನ ಕಟ್ ಮಾಡಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟಾದಮೇಲೆ ನೋಡಿ ಡೀಪ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಮಗೆ ಆರ್ಮೋಲ್ ಮಾರ್ಕಿಂಗು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ ಬರಬಾರ್ದು, ಪರ್ಫೆಕ್ಟಾಗಿ ಬರಬೇಕು ಆರ್ಮೋಲ್ ಹತ್ರ. ಅಂದರೆ ನಮಗೆ ಈ ಡಾಟ್ ಅನ್ನೋದು ಈ ಒಂದು ಪಾಯಿಂಟಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನೀವು ಹೆಂಗೆ ಯಾವ ಮೆಥಡಲ್ಲಿ ಕಟ್ ಮಾಡಿದ್ರೂ ನಿಮಗೆ ರಿಂಕಲ್ ಬರ್ತಿದೆ ಅನ್ನೋರು ಇಲ್ಲಿಂದ ಒಂದು 1/2 ಇಂಚನ್ನ ಒಳಗಡೆ ತೊಗೊಳ್ಳಿ. ಅರ್ಥ ಆಯ್ತಲ್ಲ, ಒಂದು 1/2 ಇಂಚಷ್ಟು ಒಳಗಡೆ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಇಲ್ಲ 1 ಇಂಚು 1.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ 1 ಪಾಯಿಂಟು 1 ಲೈನು, 1 ಇಂಚು 1 ಲೈನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ನ ಕೊಟ್ಕೊಳ್ಳಿ. ನೋಡಿ ಈ ರೀತಿ ಈಸಿಯಾಗಿ ನಿಮಗೆ ಇಲ್ಲಿ ಶೇಪ್ ಕೊಡೋಕ್ಕೆ ಬರಲ್ಲ ಅನ್ನೋರಿಗೆ ಈಸಿ ಮೆಥಡಲ್ಲಿ ಈ ಶೇಪ್ನ ಕೊಡ್ಬೋದು. ನೀವು ಇಲ್ಲಿಗೆ ಇಲ್ಲಿಂದ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕರ್ವ್ ಸ್ಕೇಲ್ ತೊಗೊಂಡು ನೀವು ನೀಟಾಗಿ ಮಾರ್ಕ್ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇರಲ್ಲ, ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರಂಟಲ್ಲಿ ನಿಮ್ಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರಲ್ಲ, ಮೈಗೆ ಅಂಟ್ಕೊಂಡಂಗೆ ಯಾವುದೇ ರೀತಿ ರಿಂಕಲ್ ಇಲ್ದಿರ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ, ಇದೊಂದು ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ಶೇಪ್ ಬೆಲ್ಟು ಮತ್ತು ಡಾಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ನೋಡಿ. ನಾನು ಸುಮಾರಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, 2 ಇಂಚಸ್ ಅಷ್ಟು ನಾನಿಲ್ಲಿ ಮೈನಸ್ನ ಮಾಡ್ಕೊಳ್ತೀನಿ. ನೀವು ಫ್ರಂಟ್ ಪಾರ್ಟು ಕ್ರಾಸ್ ಪೀಸಲ್ಲೂ ನೀವು ಕಟ್ ಮಾಡ್ಕೋಬೋದು. ನಾನು ಯಾವುದೇ ವೀಡಿಯೋದಲ್ಲಿ ನಾನು ಕ್ರಾಸ್ ಪೀಸ್ನ ಕಟ್ ಮಾಡಿಲ್ಲ. ಸೊ ಕ್ರಾಸ್ ಪೀಸಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋದು ಏನಾದರೂ ನಿಮಗೆ ಬೇಕು ಅಂದರೆ ಕ್ರಾಸ್ ಪೀಸಲ್ಲಿ ಕಟ್ ಮಾಡಿ ಅಂತಂದರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕ್ರಾಸ್ ಪೀಸಲ್ಲಿ ನಿಮಗೆ ಫ್ರಂಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ರಾಸ್ ಪೀಸಲ್ಲಿ ಫ್ರಂಟ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಫಿಟ್ಟಿಂಗು ಕೂಡ. ಸೊ ಅದು ಬೇಕು ವೀಡಿಯೋ ಅಂತಂದರೆ ನೀವು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆ ವಿಡಿಯೋ ಕೂಡ ಮಾಡ್ತೀನಿ, ಸರಿನಾ. ಇಷ್ಟಾದಮೇಲೆ ಈಗ ನಮಗೆ ಇಲ್ಲಿ 2 ಇಂಚಸ್ನ ಮೈನಸ್ ಮಾಡಿದ್ಮೇಲೆ ಡಾಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು. ಡಾಟ್ನ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಅಂದರೆ ನಾವು ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಅಪೆಕ್ಸ್ ಪಾಯಿಂಟು ನನ್ನ ಒಂದು ಅಳತೆ ಬ್ಲೌಸಲ್ಲಿ ನನಗಿರೋದು 9.5 ಇಂಚು, ಅಂದರೆ 9 ಬರುತ್ತೆ. 1/2 ಇಂಚು ನಾನು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು 9.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತೀನಿ, ಆಯಿತಾ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನಿಲ್ಲಿ ಕ್ರಾಸಾಗಿ ಸಾಮಾನ್ಯವಾಗಿ ನಿಮಗೆ ಈ ಥರ ಕ್ರಾಸಾಗೆ ತಗೊಳ್ತಾ ಇದ್ದೀನಿ, 1 ಇಂಚನ್ನ ಮೈನಸ್ ಮಾಡ್ಕೊಂಡಿಲ್ಲ ಅಲ್ವಾ. ಈಗ ನಿಮ್ಗೆ ಇನ್ನೂ ಸಿಂಪಲ್ ಮೆಥಡಲ್ಲಿ ನಾನು ಹೇಳ್ಕೊಡೋದಾದರೆ ಇಲ್ಲಿಂದ ನೋಡಿ 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಆಯಿತಾ. ಇದು 35 ಸೈಜಿಂದ ಒಳಗಡೆ ಇರೋರಿಗೆ, ಆಯಿತಾ. 35 ಸೈಜಿಂದ ಒಳಗಡೆ ಇರೋರಿಗೆ ನೀವು 2.5ಗೆ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ. 35 ಸೈಜು ಒಳಗಡೆ ಇರೋರು ಅಂದರೆ 34, 32, 30 ಇವರೆಲ್ಲ ನೀವು 35ಇಂದ ಒಳಗಡೆ 29 ಇವರೆಲ್ಲ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲ 35 ಮೇಲೆ 36, 38 ಈ ಥರ ಬಂತು ಚೆಸ್ಟ್ ಮೆಜರ್ಮೆಂಟು ಅಂದರೆ ನೀವಿಲ್ಲಿ ಇನ್ನೊಂದು 1/2 ಇಂಚನ್ನ ಸೇರಿಸ್ಕೊಳ್ಳಿ, ಆಯಿತಾ. 1/2 ಇಂಚ್ ಇಲ್ಲ 1/4 ಇಂಚನ್ನ ಸೇರಿಸ್ಕೊಳ್ಳಿ. 2.75ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ, ಓಕೆನಾ. 2.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಡಾಟ್ದು ವಿಡ್ತು ತಗೊಳ್ಳಿ ನೀವು. ಡಾಟ್ ವಿಡ್ತು ತುಂಬ ಇಂಪಾರ್ಟೆಂಟು. ಚೆಸ್ಟು ಕಪ್ ಶೇಪ್ ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ಡಾಟ್ ವಿಡ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಚೆಸ್ಟು ಹೆವಿ ಚೆಸ್ಟ್ ಇಲ್ಲ,
ನಾರ್ಮಲ್ ಆಗಿದೆ ಚೆಸ್ಟು ಅನ್ನೋದಾದರೆ ನೀವು 2 ಇಂಚಿನ ತಗೊಳ್ಳಿ, ಇಲ್ಲ 2.5 ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಹೆವಿ ಚೆಸ್ಟ್ ಇದೆ ಅಂದರೆ ನೀವು 2.25 3ವರೆಗೂ ನೀವು ತಗೋಬೋದಾಗುತ್ತೆ. ಆಯಿತಾ, ಇಲ್ಲಿ 2ರಿಂದ 3ವರೆಗೂ ತಗೊಳ್ಳಿ. ನಾನು 2.25 ತಗೊಳ್ತಾ ಇದ್ದೀನಿ ಇಲ್ಲಿ. ಸೊ ನಿಮ್ಗೆ ಇನ್ನೂ ಹೆವಿ ಚೆಸ್ಟ್ ಇತ್ತಂದರೆ ನೀವು 3 ತೊಗೊಂಡ್ರು ನಿಮಗೆ ಚೆನ್ನಾಗಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ನೀವು ಇಲ್ಲಿಂದ ನೋಡಿ, ನಿಮಗೆ ಉಪ್ಪಟ್ಟು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತಂದರೆ ಉಪ್ಪಟ್ಟಿಯಿಂದ ಇಲ್ಲಿಗೆ ನೆಕ್ ಪಟ್ಟಿಗೆ ಎಷ್ಟಿದೆ ಲೆಂತು ಅಂತ ನೀವು ಮೆಜರ್ಮೆಂಟ್ ಬ್ಲೌಸ್ನ ಇಟ್ಟು ನೋಡ್ಕೊಳ್ಳಿ. ಅಲ್ಲಿಂದ ನೀವು 1 ಇಂಚಿನ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಮಗೆ 1/4 ಇಂಚ್ ಬೇಕಾಗುತ್ತೆ, ಇಲ್ಲಿ ಡಾಟ್ ಹಿಡಿಯೋಕ್ಕೆ 1/4 ಇಂಚ್ ಬೇಕಾಗುತ್ತೆ, ಇಲ್ಲಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡೋಕ್ಕೆ 1/4 ಇಂಚ್ ಬೇಕಾಗುತ್ತೆ. ಅಂದರೆ 3/4 ಇಂಚಿನ ನೀವೇನು ರೆಡಿ ಬರುತ್ತೋ ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಏನು ಬರುತ್ತೋ ಅದಕ್ಕಿಂತ 3/4 ಇಂಚನ್ನ ಹ್ಯಾಡ್ ಮಾಡ್ಕೊಂಡು ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಸೊ ನನಗಿಲ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ 1 ಇಂಚಷ್ಟು ನಾನಿಲ್ಲಿ ಮೈನಸ್ನ ಮಾಡ್ತಿದ್ದೀನಿ. 1 ಇಂಚನ್ನ ಮೈನಸ್ ಮಾಡಿದ್ದಾದಮೇಲೆ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ, ನೀವೊಂದು ಅಳತೆ ಬ್ಲೌಸ್ನ ಕೊಟ್ಟಿದ್ರೆ ಇಲ್ಲಿಂದ ಇಲ್ಲಿಗೆ ಡಾಟ್ ಲೆಂತು ಎಷ್ಟಿದೆ ಅಂತ ನೀವು ಈ ಥರ ಅಳತೆ ಬ್ಲೌಸ್ನ ಇಟ್ಕೊಂಡೆ ಚೆಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಅಳತೆ ಬ್ಲೌಸ್ ಇಲ್ಲ ಅನ್ನೋ ಉದ್ದೇಶಕ್ಕೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ತೀನಿ, ಮತ್ತು ಕಪ್ ಶೇಪ್ ಮೇಲೂ ಈ ಒಂದು ಎಕ್ಸ್ಟೆಂಡ್ ಏನು ಮಾಡ್ಕೋತೀವಿ ಲೆಂತು ಕಪ್ ಶೇಪ್ ಮೇಲೂ ಇದು ಡಿಪೆಂಡ್ ಆಗುತ್ತೆ. ಕಪ್ ನಿಮ್ಗೆ ಅದೇ ಚೆಸ್ಟ್ ಹೆವಿ ಇತ್ತು, ನೀವಿಲ್ಲಿ 3/4 ಇಂಚ್ವರೆಗೂ ಬಾಟಮಿಗೆ ತೊಗೊಳ್ಳಿ. ಅಂದರೆ ಇಲ್ಲಿಂದ 3/4 ಇಂಚು ಎಕ್ಸ್ಟೆಂಡ್ ತೊಗೊಳ್ಳಿ. ನಾರ್ಮಲ್ ಆಗಿದೆ, ತುಂಬ ಹೆವಿನೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಅನ್ನೋರಿಗೆ ಒಂದು 1/2 ಇಂಚನ್ನ ತೊಗೊಳ್ಳಿ. ಆಯಿತಾ, ಇಲ್ಲ ಚೆಸ್ಟ್ ಕಮ್ಮಿ ಇದೆ, ತೀರಾ ನಮ್ಗೆ ಜಾಸ್ತಿ ಏನೂ ಬೇಕಾಗಿಲ್ಲ, ನಾರ್ಮಲ್ ಆಗೂ ಇಲ್ಲ, ಅದಕ್ಕಿಂತ ಕಮ್ಮಿ ಇದೆ ಅಂತಂದರೆ ನೀವು ಈ ಪಾಯಿಂಟ್ಗೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಕಪ್ ಶೇಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಇದು ಮೀಡಿಯಮ್ ಸೈಜು ಬ್ಲೌಸ್ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ 1/2 ಇಂಚಷ್ಟು ಎಕ್ಸ್ಟ್ರಾನ ತಗೊಳ್ತಾ ಇದ್ದೀನಿ. 1/2 ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಥರ ಕರ್ವಾಗಿ ನೀವು ಲೈನ್ನ ಬೇಕಾದ್ರೂ ಹಾಕ್ಕೋಬೋದು. ಓಕೆನಾ, ಈ ರೀತಿ. ಇಷ್ಟಾದಮೇಲೆ ಇಲ್ಲಿ ಫ್ರಂಟ್ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರಂಟ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ, ಮಿಡ್ಲಿಗೆ ಕರೆಕ್ಟಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡು ನಾನಿಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಯಾವ ಸೈಜ್ ಬ್ಲೌಸ್ಗಾದರೂ ನೀವು ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಈ ಡಾಟ್ ಲೆಂತ್ ಅನ್ನೋದು ಮ್ಯಾಚ್ ಆಗುತ್ತೆ. ಓಕೆನಾ, ಇದು ಅಷ್ಟೇ. ನೋಡಿ ಇಲ್ಲಿಂದ ಇಲ್ಲಿಗೆ 2.25 ತೊಗೊಂಡಿದ್ದೀನಲ್ಲ, 2.25ನ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ 4.25 ಇದೆ, ಇಲ್ಲೂ ಕೂಡ ಒಂದು 4.25 ಬರೋ ಥರ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಡಾಟ್ ಲೆಂತ್ ತಗೊಳ್ಳಿ. ನೀವು 2.5 ಇಂಚಿಗೆ ಡಾಟ್ ಲೆಂತ್ನ ತಗೊಳ್ಳಿ. ಆಯಿತಾ, 2.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿಗೂ ಅಷ್ಟೇ ಸೇಮ್ ಈ ರೀತಿಯೇ ಸ್ಟ್ರೈಟಾಗಿ ಡಾಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಇಷ್ಟಾದಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿಂದ ನೀವು ಕರೆಕ್ಟಾಗಿ ಇಲ್ಲಿಗೆ ಇನ್ನೊಂದು ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಪಾಯಿಂಟ್ ಏನಿದೆಯೋ ಈ ಪಾಯಿಂಟ್ಗೂ ಇಲ್ಲಿಗೂ ಸ್ಟ್ರೈಟಾಗಿ ಈ ಥರ ಸ್ಕೇಲ್ನ ಇಟ್ಕೊಳ್ಳಿ. ಇಲ್ಲಿಂದ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದು ಅಷ್ಟೇ ಡಾಟ್ ಲೆಂತು ಒಂದು 3.5 ಇದ್ದರೆ ನಿಮಗೆ ಸಾಕಾಗುತ್ತೆ. ನೋಡಿ 3.5 ಇದೆ, 3.5 ನಿಮಗೆ ಸಾಕಾಗುತ್ತೆ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಕಪ್ ಶೇಪ್ ಯಾವ ರೀತಿ ಬೇಕು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಕಪ್ ಶೇಪ್ ಕೆಲವ್ರಿಗೆ ಏನಾಗುತ್ತೆ ರೌಂಡ್ ಆಗಬೇಕು ಅಂತ ಕೇಳ್ತಾರೆ, ಕೆಲವೊಬ್ಬರು ಸ್ವಲ್ಪ ಶಾರ್ಪ್ನೆಸ್ ಆಗಿ ಬರಲಿ ಅಂತ ಹೇಳ್ತಾರೆ. ಶಾರ್ಪ್ನೆಸ್ ಬೇಕು ಅಂದರೆ ಡಾಟ್ನ ನೀವು ಇನ್ನೂ ಸ್ವಲ್ಪ ಮುಂದಕ್ಕೆ ತೊಗೊಬರ್ರಿ. ಇಲ್ಲ ರೌಂಡ್ ಆಗಿ ಬೇಕು ನಮಗೆ ಅನ್ನೋರ್ಗಾದರೆ ನೀವು ಡಾಟ್ ಲೆಂತು ಅಟ್ಲೀಸ್ಟ್ 2 ಇಂದ 2.5 ಬಿಡ್ತಿರ್ಲಿ ಡಾಟ್ ಲೆಂತ್ದು. ನಿಮಗೆ ಶಾರ್ಪ್ನೆಸ್ ಬೇಕು ಅಂದರೆ 1.5 ಇಂಚಷ್ಟು ಬಿಡ್ತಿದ್ರೆ ಡಾಟ್ ಟು ಡಾಟು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇಷ್ಟಾದಮೇಲೆ ನೋಡಿ ಇಲ್ಲೂ ಕೂಡ ನಾನು 1/2 ಇಂಚನ್ನ ಮೇಲಕ್ಕೆ ತೊಗೊಳ್ತಾ ಇದ್ದೀನಿ ಮೈನಸ್ಸು. ಇಲ್ಲಿ ನಾನೇನು 1 ಇಂಚನ್ನ ಇಲ್ಲಿ ನಾನೇನು 1 ಇಂಚನ್ನ ಮೈನಸ್ ಮಾಡಿದ್ದೀನೋ ಸೇಮ್ ಇಲ್ಲೂ ಕೂಡ 1 ಇಂಚನ್ನ ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿ ಇಲ್ಲಿಂದ ಈ ಪಾಯಿಂಟ್ನ ಸೇರಿಸ್ತಾ ಒಂದು ಕ್ರಾಸ್ ಆಗಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಮಗೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕು ಅನ್ನೋದು ಇಲ್ಲೂ ತೊಗೋಬೇಕಾಗುತ್ತೆ ಮೆಜರ್ಮೆಂಟು. ನಾವು ವೇಸ್ಟ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿದ್ದು 8.5 ಅಲ್ವಾ. ನೋಡಿ 8.5 ನಾವು ವೇಸ್ಟ್ ಮೆಜರ್ಮೆಂಟು 8.5 ಬರೋ ಥರ ಇಲ್ಲಿ ಮೆಜರ್ಮೆಂಟ್ನ ತೊಗೊಳ್ಳೋಣ. ನೋಡಿ ಇಲ್ಲಿ 3/4 ಇಲ್ಲಿ ನಮಗೆ ಉಪ್ಪಟ್ಟಿ ಹೈಪಟ್ಟಿಗೆ ಈ ಕ್ಲಾತ್ ಅನ್ನೋದು ಹೋಗುತ್ತೆ. ಇಲ್ಲಿಂದ ನೋಡಿ ಎಷ್ಟಿದೆ 3 ಇಂಚಿದೆ, ಇಲ್ಲಿಂದ 3 ಕಂಟಿನ್ಯೂ ಮಾಡೋಣ. ಇಲ್ಲಿಂದ 3 ಕಂಟಿನ್ಯೂ ಮಾಡಿದ್ರೆ 8.5 ನಮಗೆ ಇಲ್ಲಿಗೆ ಬರುತ್ತೆ. 8.5 ಮಾರ್ಕ್ ಮಾಡಿದಾದಮೇಲೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳೋಣ.
ಸೊ ಹಿಂಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ಕರೆಕ್ಟಾಗಿ ನಿಮಗೆ ಈ ಒಂದು ವೇಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಈಗ ಈ ಪಾಯಿಂಟು ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಆರ್ಮೋಲ್ ಹತ್ರ ಕ್ಲಾತ್ ಅನ್ನೋದು ಒಂದು ಲೈನ್ ಬರುತ್ತೆ, ಟೈಟಾಗಿ ಎಳೆದಂಗೆ ಲೈನ್ ಬರುತ್ತೆ. ಆ ಥರ ಲೈನ್ ಬರೋ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಎಳೆದಂಗಾಗುತ್ತೆ, ಇಲ್ಲಿ ಎಳೆದಂಗಾಗಿ ಇಲ್ಲಿ ಒಂದು ಲೈನ್ ಅನ್ನೋದು ಬರುತ್ತೆ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ನಿಮಗೆ ಆರ್ಮೋಲ್ ರೌಂಡಲ್ಲಿ ನೀವು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಆರ್ಮೋಲ್ ರೌಂಡಲ್ಲಿ ಅಂದರೆ ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಲ್ಲ, ಇಲ್ಲಿ ಒಂದು 1/2 ಇಂಚಷ್ಟು ನೀವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಏನು ನಾವು ಡಾಟ್ ಹಿಡಿತೀವೋ, ಸೊ ಇಲ್ಲಿ ಅವರಿಗೆ ನಾವು ಡಾಟ್ ಹಿಡಿದಾಗ ಇಲ್ಲಿ ಟೈಟ್ ಆಗಬಹುದು, ಹಾಗಾಗಿ ನಮಗೆ ಇಲ್ಲಿ ಎಳೆದಂಗೆ ಲೈನ್ ಬರುತ್ತೆ. ಅಂಥವ್ರಿಗೆ ಇದು ಎಳೆದಂಗೆ ಯಾರಿಗೆ ಲೈನ್ ಬರುತ್ತೆ ಅಂಥವ್ರಿಗೆ ಇಲ್ಲೊಂದು 1/2 ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ರೀತಿ ಲೈನ್ನ ಹಾಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ 4th ಡಾಟ್, ನಿಮ್ಮ ಒಂದು ಬ್ಲೌಸಲ್ಲಿ 4th ಡಾಟ್ ಇದ್ದರೆ ಸೊ ನೀವು 4th ಡಾಟ್ನ ಮಾರ್ಕ್ನ ಮಾಡ್ಕೊಳ್ಳಿ. 4th ಡಾಟ್ ಲೆಂತು ಒಂದು 4 ಇಂದ 4.5 ಇರಲಿ, ಸಾಕಾಗುತ್ತೆ. ನೋಡಿ ಇಲ್ಲಿ 5 ಇಂಚೆ ಇದೆ. ಇಷ್ಟು ಡಾಟ್ ಮೆಷರ್ಮೆಂಟ್, ಇದು ನೆಕ್ದು. ಸೊ ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈ ಡಾಟ್ನ ನಾನು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ, ಸರಿ ಸ್ಟಿಚಿಂಗಿಗೆ ಈಸಿ ಆಗುತ್ತೆ ಅಂತ. ಓಕೆ, ಈ ರೀತಿ ಇಷ್ಟು ಫ್ರಂಟ್ ಪಾರ್ಟು, ಯಾವ್ಯಾವ ಮೆಷರ್ಮೆಂಟ್ಗೆ ಎಷ್ಟೆಷ್ಟು ಅಂತ ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸೊ ಇಷ್ಟು ಫ್ರಂಟ್ ಪಾರ್ಟು, ಓಕೆನಾ? ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ನೆಕ್ನ ಕಟ್ ಮಾಡ್ತಿಲ್ಲ, ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಇಷ್ಟು ಫ್ರಂಟ್ ಪಾರ್ಟು ಗೊತ್ತಾಯ್ತಲ್ಲ? ಇಷ್ಟು ಫ್ರಂಟ್ ಪಾರ್ಟ್ ಆದಮೇಲೆ ಈಗ ನಾವು ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಸ್ಲೀವ್ಸ್ ಕಟ್ ಮಾಡೋದ್ರಲ್ಲ ಅಷ್ಟೇ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಹ್ಯಾಂಡ್ ಡೌನು ಅಂದರೆ ಸ್ಲೀವ್ ಲೂಸಿಂಗ್ ಡೌನ್ ನಾವು ತೊಗೊಳ್ತೀವಲ್ಲ, ಅದು ಎಷ್ಟು ತೊಗೋಬೇಕು ಅನ್ನೋದು ಡೌಟ್ ಇರುತ್ತೆ. ಮತ್ತು ಶೇಪ್ ಕೊಡಬೇಕಾದ್ರೆ ಆ ರೀತಿ ಪರ್ಫೆಕ್ಟಾಗಿ ನಮಗೆ ಶೇಪ್ ಕೊಡೋಕ್ಕೆ ಬರಲ್ಲ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಸೊ ಅಂಥವ್ರಿಗೆ ಯಾವ ರೀತಿ ಶೇಪ್ನ ಈಸಿಯಾಗಿ ಕೊಡ್ಬೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ಸೊ ಈಗ ನೋಡಿ, ಈ ಕ್ಲಾತ್ ಏನು ಉಳಿದಿದೆಯೋ ಈ ಕ್ಲಾತ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳೋಣ. ಸೊ ಫೋಲ್ಡ್ ಮಾಡ್ಕೋಬೇಕಾದ್ರೆ ನಾವು 4 ಪೀಸ್ನು ಈ ರೀತಿ ಫೋಲ್ಡ್ನ ಮಾಡಬಾರ್ದು, ಯಾಕಂದರೆ 4ಕ್ಕೂ ಪೀಸ್ ಕಟ್ಟೋ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾನು ಜಸ್ಟು ನೋಡಿ ಒಂದು 2 ಪೀಸಸ್ನ ಹಿಂಗೆ ಮೇಲಕ್ಕೆ ತೊಗೊಂಡಿದ್ದೀನಿ. ಓಕೆನಾ? ಹಿಂಗೆ ಮೇಲಕ್ಕೆ ತೊಗೊಂಡ್ರೆ ನೋಡಿ ಮಾರ್ಜಿನ್ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ನ ಸಮ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ಲಾತ್ನ ಈ ರೀತಿ ಕಟ್ ಮಾಡ್ಕೊಬಿಡಿ. ಓಕೆ, ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ. ಸ್ಲೀವ್ ಲೆಂತ್ ಬೇಕು ನನಗೆ 9.5 ರೆಡಿ ಬೇಕು. 1 ಇಂಚನ್ನ ಸೇರಿಸ್ಕೊಂಡು 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1 ಇಂಚ್ ಏನಕ್ಕೆ ಅಂದರೆ ಇಲ್ಲಿ ಬಾಟಮ್ ಅಟ್ಯಾಚಿಗೆ 1/2 ಇಂಚು, ಇಲ್ಲಿ ಸ್ಲೀವ್ ಅಟ್ಯಾಚಿಗೆ 1/2 ಇಂಚು ಬೇಕಾಗುತ್ತೆ. ಸೊ ಹಾಗಾಗಿ 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 10ವರೆಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಸೇಮ್ ಬಾಟಮಲ್ಲೂ ನಾವು 10ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ನಾನು ಯೂಶಲಿ ನಿಮಗೆ ಹೇಳ್ತಿರ್ತೀನಿ ಯಾವ ರೀತಿ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಬ್ಯಾಕ್ ಪಾರ್ಟ್ನ ತೊಗೊಂಡು ನೋಡಿ, ಇಲ್ಲಿಂದ ನೀಟಾಗಿ ಈ ರೀತಿ ಮೆಜರ್ಮೆಂಟ್ ತಗೊಳ್ತಾ ಬನ್ನಿ. ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ನೋಡಿ 11 ಬರ್ತಿದೆ, ಅಂದರೆ 11 ಬರ್ತಿದೆ. ಅದರಲ್ಲಿ ನಾನು 1 ಇಂಚನ್ನ ಮೈನಸ್ ಮಾಡಿ 10 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 10 ಇಂಚಿಗೆ ಒಂದು ಮಾರ್ಕ್ನ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗೋದು ಇಲ್ಲಿ. ಸೊ ಇಲ್ಲಿ ಡೌನಿಂಗ್ ಎಷ್ಟು ತಗೋಬೇಕು ಅಂತ. ಓಕೆನಾ? ಡೌನಿಂಗ್ ಎಷ್ಟು ತಗೋಬೇಕು ಅಂತಂದರೆ ನೀವು ನೋಡಿ 34ವರೆಗೂ ನೀವು 3 ಇಂಚಸ್ನ ತೊಗೊಂಡ್ರೆ ಡೌನಿಂಗು ಸಾಕಾಗತ್ತೆ. ಆಯಿತಾ? ಅಂದರೆ ವೇಸ್ಟ್ ಮೆಜರ್ಮೆಂಟು 30ವರೆಗೂ 32 34ವರೆಗೂ ನೀವು ಇಲ್ಲಿ 3 ಇಂಚಸ್ನ ತೊಗೊಂಡ್ರೆ ಸಾಕಾಗುತ್ತೆ ವೇಸ್ಟ್ ಮೆಜರ್ಮೆಂಟಲ್ಲಿ. ಆಯಿತಾ? ಇಲ್ಲ ತೋಳು ತುಂಬ ದಪ್ಪ ಇದೆ ಅನ್ನೋರಿಗೆ ನೀವಿಲ್ಲಿ ಇನ್ನೊಂದು 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಆಯಿತಾ? ಇಲ್ಲ ಒಂದು 1/2 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ.
ತೋಳು ದಪ್ಪ ಇಲ್ಲ ಅಂದರೆ ಕೈ ತೋಳು ದಪ್ಪ ಇಲ್ಲ ಅಂದರೆ ನೀವು 3 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ನಿಮಗೆ ವೇಸ್ಟ್ ಮೆಷರ್ಮೆಂಟಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನೀವು 4ವರೆಗೂ ತೊಗೋಬೋದು. ಅರ್ಥ ಆಯ್ತಲ್ಲ? 40 ಇಂಚು ಮೇಲೆ ಹೋಯ್ತು ಅಂದ್ಕೊಳ್ಳಿ, ಅಂಥವ್ರಿಗೆ ನೀವು 4 ಇಂಚನ್ನ ತೊಗೋಬೋದು. ಆಯಿತಾ? ಕೆಲವೊಬ್ಬರಿಗೆ ತೋಳು ದಪ್ಪ ಇದ್ದರೆ ನೀವು 3.5 ಇಂಚು 3.25 ಇಂಚ್ವರೆಗೂ ತೊಗೋಬೇಕಾಗುತ್ತೆ. ವೇಸ್ಟ್ ಕಡಿಮೆ ಇರುತ್ತೆ, ತೋಳು ದಪ್ಪ ಇರುತ್ತೆ ಕೆಲವೊಬ್ಬರಿಗೆ. ನಾನು ಸುಮಾರಷ್ಟು ಜನ ಕಸ್ಟಮರ್ಸ್ ಬ್ಲೌಸು ಆ ಥರದ್ದು ಹೊಲ್ದಿದ್ದೀನಿ. ಬಾಡಿ ಸಣ್ಣ ಇರುತ್ತೆ, ಈ ಕೈ ಮಾತ್ರ ದಪ್ಪ ಇರುತ್ತೆ. ಅಂಥವ್ರು ಏನು ಮಾಡ್ಬೇಕು ನೀವು ಅಂತಂದರೆ, ನೀವು ಇಲ್ಲಿ ಒಂದು 3.25 ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ತೋಳು ಅಷ್ಟೊಂದು ದಪ್ಪ ಇಲ್ಲ, ನಾರ್ಮಲ್ ಆಗಿದೆ ಅನ್ನೋರಿಗೆ ನೀವು 3.25ಗೆ ತಗೊಳ್ಳಿ, 3.25 ತಗೊಳ್ಳಿ. ಈ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೇಂಜಸ್ನ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಹ್ಯಾಂಡ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಹ್ಯಾಂಡ್ಸ್ ಹತ್ರ ಯಾವುದೇ ರೀತಿ ರಿಂಕಲ್ಲು ಬರೋದಿಲ್ಲ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು, ಇಲ್ಲಿಂದ ನನಗೆ 8.5 ಬೇಕು ನೋಡಿ, ಇಲ್ಲಿ ನಾನು 3ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ 30 ವೇಸ್ಟ್ ಮೆಜರ್ಮೆಂಟ್ ಬಂದು 34 ಬಂದಿದೆಯಲ್ಲ. ಸೊ ನಾನಿಲ್ಲಿ ತೋಳು ಸ್ವಲ್ಪ ದಪ್ಪ ಇದೆ ಅವರಿಗೆ, ಹಾಗಾಗಿ ನಾನಿಲ್ಲಿ 3.25 ತೊಗೊಳ್ತಾ ಇದ್ದೀನಿ. 3.25ನ ತೊಗೊಳ್ತಾ ಇದ್ದೀನಿ. ನೀವು 3ವರೆನೂ ತೊಗೋಬೋದು, ಏನು ತೊಂದರೆ ಇಲ್ಲ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ಕೊಳ್ಳಿ, ನೀವು ವೇಸ್ಟ್ ಮೆಜರ್ಮೆಂಟು 30ಗಿಂತ ಒಳಗಡೆ ಇತ್ತು ಅಂದ್ಕೊಳ್ಳಿ, 26, 24 ಈ ಥರ ಇತ್ತು ಅಂದ್ಕೊಳ್ಳಿ, ಆಗ ನೀವು 2.5, 2.25 ತೊಗೊಂಡ್ರು ಸಾಕಾಗುತ್ತೆ. ತೀರಾ ಜಾಸ್ತಿ ತೊಗೋಬೇಡಿ, ಜಾಸ್ತಿ ತೊಗೊಂಡಷ್ಟು ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ತೊಗೊಳ್ಳೋದು ಉತ್ತಮ, ನಿಮಗೆ ಆರ್ಮೋಲ್ ಡೌನಿಂಗ್ ಅನ್ನೋದು. ಅರ್ಥ ಆಯ್ತಲ್ಲ? ಇಲ್ಲಿಂದ ನೋಡಿ ನಮಗೆ ಎಷ್ಟು ಬೇಕಿಲ್ಲಿ 8.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಇಲ್ಲಿಗೆ ಬೇಕಾಗಿರೋದು ನಮಗೆ 8.5 ಇಂಚಿಗೆ ನಮಗೆ ಲೂಸಿಂಗ್ ಬೇಕಾಗಿರೋದಲ್ವಾ. ಸೊ 8.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದು 8.5 ಇಂಚ್ ನಾನು ಹೇಳ್ತಿರೋದು ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ನೋಡಿ, ಇಲ್ಲಿಂದ ನಾನು ಹೇಳಿದ್ನಲ್ಲ, 1/2 ಇಂಚ್ ಶೋಲ್ಡರ್ ಅಟ್ಯಾಚ್ ಆದಮೇಲೆ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ 8.5 ಬರುತ್ತಲ್ಲ. ಸೊ ಅದನ್ನು ನಾನಿಲ್ಲಿ ಹೇಳ್ತಿರೋದು 8.5 ಈ ರೀತಿ. ಓಕೆನಾ? ಈ ಕ್ರಾಸಾಗಿ ತೊಗೊಂಡ್ರೆ 8.5 ಬರಬೇಕು. ಮತ್ತು ಇಲ್ಲಿಂದ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಸೊ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ್ದಾದಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದರು, ನೀವು ಈ ಥರ ಶೇಪ್ ಕೊಡ್ತಿರಲ್ಲ, ಸೊ ಅದನ್ನು ಸ್ವಲ್ಪ ಡೀಟೇಲ್ಡಾಗಿ ಹೇಳ್ಕೊಡಿ, ಯಾವ ರೀತಿ ಶೇಪ್ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಲೂ ಕಮೆಂಟ್ ಮಾಡಿದರು. ಅವ್ರಿಗೆ ಹೇಳ್ತೀನಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಇಲ್ಲಿಂದ ಇಲ್ಲಿಗೆ 6.5 ಇದೆ. ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. 6.5ಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಮಿಡ್ಲಿಗೆ ಒಂದು 3 ಮಾರ್ಕ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಯಾವ ರೀತಿ ಶೇಪ್ನ ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿಗೆ ಮ್ಯಾಚ್ ಮಾಡಬೇಕಾಗುತ್ತೆ. ನೀವು ಇಲ್ಲಿಂದ ನೋಡಿ ಇಲ್ಲಿಗೆ ಸೇರಿಸ್ಕೊಳ್ಳಿ. ಇಲ್ಲೊಂದು 1/4 ಇಂಚಷ್ಟು ಡೌನ್ ಬರಲಿ ಅಷ್ಟೇ. ಇಲ್ಲಿಗೆ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ, ಈ ಲೈನ್ಗೆ ಜಾಯಿನ್ ಮಾಡಿ ಇಲ್ಲಿಂದ ಒಂದು 1/4 ಇಂಚಷ್ಟು ಒಳಗೆ ಬರಬೇಕಾಗುತ್ತೆ. ಈಸಿಯಾಗಿ ನೋಡಿ, ಇಲ್ಲಿಂದ ಈ ಲೈನಿಗೆ ಬಂದು ಇದ್ರ ಲೈನ್ ಮೇಲೇ ಬರಲಿ. ಇಲ್ಲಿಂದ ಇಲ್ಲಿ ಒಂದು 1/4 ಇಂಚಷ್ಟು ಡೌನಿಗೆ ಬಂದು ಇಲ್ಲಿ ಶೇಪ್ನ ಈ ರೀತಿ ಕೊಡಿ. ಈಸಿಯಾಗಿ ನೀವು ಶೇಪ್ನ ಡ್ರಾ ಮಾಡ್ಕೊಳ್ಳೋ ಮೆಥಡು ಇದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಹ್ಯಾಂಡ್ ಲೂಸ್ ಬೇಕು ನನಗಿಲ್ಲಿ 5.25 ಇಂಚು. 5.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ಈ ಪಾಯಿಂಟ್ ಸೇರಿಸ್ತಾ ಒಂದು ಲೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರುತ್ತೆ. ಈ ಥರ ಸ್ಟ್ರೈಟಾಗಿ ಹಾಕ್ಕೊಂಡ್ರೆ ಅವರಿಗೆ ಪ್ರಾಬ್ಲಮ್ ಬರ್ತಿದೆ, ಇಲ್ಲಿ ಲೂಸ್ ಬರ್ತಿದೆ, ರಿಂಕಲ್ ಬರ್ತಿದೆ ಅಂದರೆ ನೀವೊಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಸ್ಟಿಚ್ ಹಾಕೋಬೇಕಾಗುತ್ತೆ. ಎಲ್ಲರ ಬಾಡಿನೂ ಒಂದೇ ಥರ ಇರೋದಿಲ್ಲ. ಸೊ ಎಲ್ಲರ ಮೆಜರ್ಮೆಂಟು ಒಂದೇ ಥರ ಇರೋದಿಲ್ಲ. ಕೆಲವೊಬ್ಬರಿಗೆ ಈ ಥರ ಸ್ವಲ್ಪ ಕ್ರಾಸಾಗಿ ಸ್ಟಿಚ್ನ ಹಾಕೊಳ್ಳೋದ್ರಿಂದ ಹ್ಯಾಂಡ್ಸ್ ಅನ್ನೋದು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಕೆಲವರಿಗೆ ಈ ಥರ ಸ್ಟ್ರೈಟ್ ಹಾಕ್ಕೊಟ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಫಿಟ್ಟಿಂಗ್ ಅನ್ನೋದು ಕೊಡಬೇಕಾಗತ್ತೆ. ಇಷ್ಟ ಆಯ್ತಲ್ಲ? ಇದು ಬ್ಯಾಕ್ ಪಾರ್ಟು ಸ್ಲೀವ್ನ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳೋ ಮೆಥಡ್. ಓಕೆನಾ? ನೀವಿಲ್ಲಿ 3 ಮಾರ್ಕ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಈ ರೀತಿ ಕೊಟ್ಟರೆ ಬಿಗಿನರ್ಸ್ ಕೂಡ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ದಿರ ನೀವು ನೀಟಾಗಿ ಹ್ಯಾಂಡ್ಸ್ನ ಮಾರ್ಕ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡಿ, ಮಾರ್ಕಿಂಗ್ ಏನಿದೆಯೋ ನೀಟಾಗಿ ಈ ಪಾಯಿಂಟ್ನ ನೀಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ಇಲ್ಲಿ ಸೆಂಟ್ರಿಗೆ ಒಂದು ನ್ಯಾಚ್ ಹೇಳ್ತೀನಿ.
ಸೊ ನಾನು ಯೂಶ್ವಲಿ ಇದನ್ನು ಪೀಸ್ನ ಕೊಟ್ಟಿದ್ದಾದಮೇಲೆ ನಾನು ಫ್ರಂಟ್ನ ಕಟ್ ಮಾಡೋದು. ಸೊ ಹಾಗಾಗಿ ಈಗ ನಾನು ನಿಮಗೆ ತೋರಿಸೋದಕ್ಕಂತ ಹೇಳ್ಬಿಟ್ಟು ನಾನು ಈಗಲೇ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ನ. ಓಕೆನಾ, ನಿಮಗೆ ತೋರಿಸ್ಲಿಕ್ಕೆ ಅಂತ ನೀಟಾಗಿ ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ ಸ್ಟಿಚ್ಚಿಂಗ್ ಲೈನ್ಗೆ. ಈಗ ನೋಡಿ ಇಲ್ಲಿಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಫ್ರಂಟಲ್ಲಿ ಅಂತ ನೋಡಿ. ಈ ಒಂದು ನ್ಯಾಚ್ ಹೊಡೆದಿರ್ತೀವಲ್ಲ, ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಒಂದು 1/2 ಇಂಚ್ ಅಷ್ಟಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 7 ಇಂಚ್ ಇದೆ, 7 ಇದೆ, 7ಗೆ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು 1/2 ಇಂಚು ಇಲ್ಲ 1/2 ಇಂಚ್ಗಿಂತೂ 1 ಲೈನ್ ಜಾಸ್ತಿ ಹಾಕ್ಕೊಳ್ಳಿ. 1/2 ಇಂಚ್ಗಿಂತೂ 1 ಲೈನ್ ಅಷ್ಟೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಾಂದರೆ 1/2 ಇಂಚ್ ಆದರೂ ಹಾಕ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ 1/2 ಇಂಚಿಗಿಂತೂ ಕಡಿಮೆ ಕಟ್ ಮಾಡಬಾರ್ದು. ನೀವು ಕಂಪಲ್ಸರಿ 1/2 ಇಂಚ್ ಇರಬೇಕು, ಇಲ್ಲ 1 ಪಾಯಿಂಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೋಬೇಡಿ. ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫ್ರಂಟಲ್ಲಿ ಯಾವುದೇ ರೀತಿ ಆರ್ಮೋಲ್ ಪ್ರಾಬ್ಲಮ್ ಇರೋದಿರ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆನಾ, ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಈ ರೀತಿ ನೀವು ತೀರಾ ಕಡಿಮೆ ಕಟ್ ಮಾಡಿದ್ರು ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಸೊ 1/2 ಇಂಚ್ಗಿಂತ 1 ಇಂಚ್ ಲೈನ್ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಇಲ್ಲಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಷ್ಟು ಸ್ಲೀವ್ಸ್ನ ಕಟ್ ಮಾಡೋ ವಿಧಾನ. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ತೀನಿ. ಇದು ಅಷ್ಟೇ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರು, ಶೇಪ್ ಬೆಲ್ಟ್ನ ಯಾವ ಮೆಥಡಲ್ಲಿ ನೀವು ಕಟ್ ಮಾಡ್ತೀರಾ ಡೀಟೇಲ್ಡಾಗಿ ಹೇಳ್ಕೊಡಿ ಅಂತ. ಖಂಡಿತ ಈ ವಿಡಿಯೋದಲ್ಲಿ ನೋಡಿ ಹೇಳ್ತಿದ್ದೀನಿ. ನಾನು ಡೀಟೇಲ್ಡಾಗಿ ಹೇಳೋದಾದರೆ ನಾನು ಬ್ಲೌಸು ಲೆಂತ್ ಮೇಲೆ ಡಿಪೆಂಡ್ ಮಾಡ್ತೀನಿ ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡೋದಕ್ಕೆ. ಬ್ಲೌಸ್ ಲೆಂತ್ ನನಗೆ 14 ಇದೆ, 14.5 ಇದೆ ಅಂದರೆ ನಾನಿಲ್ಲಿ ಕಂಪಲ್ಸರಿ 4 ಇಂಚನ್ನ ತೊಗೊಳ್ತೀನಿ. ಓಕೆನಾ, ಬ್ಲೌಸ್ ಲೆಂತ್ ಕಡಿಮೆ ಇದೆ ಅಂತಂದರೆ ಅಂದರೆ 13.5 ರೆಡಿ 13 ಬೇಕು ಅನ್ನೋದಾದರೆ ನಾನಿಲ್ಲಿ 3.5 ಡಾಟ್ ಈ ಒಂದು ಶೇಪ್ ಬೆಲ್ಟ್ ಲೆಂತ್ನ ತೊಗೊಳ್ತೀನಿ. ಓಕೆನಾ, ಇದು ಆಗಲ್ಲ ಇಲ್ಲಿ. ಓಕೆ, ಇಷ್ಟಾದಮೇಲೆ ನಾನೀಗ ಫ್ರಂಟ್ ಪಾರ್ಟ್ನ ಈ ರೀತಿ ತೊಗೊಂಡು ಫ್ರಂಟ್ ಪಾರ್ಟಲ್ಲಿ ಈ ಒಂದು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ತೀನಿ. ಶೇಪ್ ಬೆಲ್ಟ್ ಲೆಂತ್ ಎಷ್ಟು ಬೇಕು ಅಂದರೆ ನೋಡಿ 7 ಇಂಚು. 7 ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ಎಷ್ಟು ಬರುತ್ತೋ ಅಷ್ಟು ನೋಡಿ 10 ಕಾಲು ಬರ್ತಿದೆ. ನಾನಿಲ್ಲಿ 1/2 ಇಂಚ್ ಹ್ಯಾಡ್ ಮಾಡಿಕೊಂಡು 10 ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಯೂಶಲಿ ನಾನು ಅರ್ಧ ಇಂಚು ಯಾವಾಗಲೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ. ಇಲ್ಲಿ ಸೈಡಿಗೆ ನಾನು 3.5 ಇಂಚಿನ ತೊಗೊಳ್ತಾ ಇದ್ದೀನಿ. ಇದಕ್ಕಿಂತ 1/2 ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನಾವು ನೋಡಿ ಈ ಒಂದು ಡೌನಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅನ್ನೋದಾದರೆ ಈ ಡೌನಿಂಗ್ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡಿ. ನೋಡಿ 3 ಕಾಲಿದೆ. ಸೊ 3 ಕಾಲಿಗೆ ನಾವಿಲ್ಲಿ ಡೌನಿಂಗ್ ಅನ್ನೋದು ತಗೊಳ್ಳೋಣ. ಇಲ್ಲಿಂದ 3 ಕಾಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಎಷ್ಟು ನಮಗೆ ರೆಡಿ ಬೇಕು ಅಂತ, ಇಲ್ಲಿ ನಮಗೆ ರೆಡಿ ಬೇಕಾಗಿರೋದು ನೋಡಿ 3.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಆಗ ನನಗೆ 3 ಬರುತ್ತೆ ರೆಡಿ. ಈಗ ನಾವು ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ ಶೇಪ್ ಬೆಲ್ಟ್ದು. ಓಕೆ, ನಾವು ಯಾವ ರೀತಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸ್ ಲೆಂತ್ 14ಗಿಂತ ಮೇಲೆ ಇದ್ದರೆ 14, 14.5, 15 ಇದ್ದರೆ ನಾನಿಲ್ಲಿ 4 ಇಂಚನ್ನ ತೊಗೊಳ್ತೀನಿ. ಇಲ್ಲಿ 3.5 ಇಂಚ್ ತೊಗೊಳ್ತೀನಿ. ನಿಮಗೆ 13.5 ಈ ಥರ ಇತ್ತು ಅಂದರೆ ನಾನಿಲ್ಲಿ 3.5 ತೊಗೊಳ್ತೀನಿ. ಈ ಕಡೆ 3ನ ತೊಗೊಳ್ತೀನಿ. ಇಷ್ಟು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟಾದಮೇಲೆ ಇದು ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಲೈನ್ನ ಹಾಕ್ಕೊಳ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಓಕೆ, ಈ ಡೌಟು ಇದು ಕಮೆಂಟ್ ಮಾಡಿದವ್ರಿಗೆ ಈ ಡೌಟ್ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಪರ್ಫೆಕ್ಟಾಗಿ ನಾನು ಬ್ಲೌಸ್ನ ಕಟ್ ಮಾಡೋ ವಿಧಾನ. ಈ ಮೆಥಡಲ್ಲಿ ನೀವು ಕಟ್ ಮಾಡಿದ್ದೆ ಆದಮೇಲೆ ಆದರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಪ್ರಾಬ್ಲಮ್ ಬರೋಲ್ಲ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಡೌಟು ಬೇಡ. ಸೊ ಇಷ್ಟು ನೋಡಿ, ಇಲ್ಲಿ ನಾನು ಕ್ರಾಸಾಗಿ ಏನು ಮಾರ್ಕ್ ಮಾಡಿದ್ದೀನೋ ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಈ ಮೆಥಡಲ್ಲಿ ನೀವು ಬ್ಲೌಸ್ನ ಕಟ್ ಮಾಡಿ ಒಂದ್ಸಲ ಸ್ಟಿಚ್ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಸ್ಲೀವ್ಸು, ಇದು ಫ್ರಂಟ್ ಪಾರ್ಟು, ಇದು ಶೇಪ್ ಬೆಲ್ಟು. ಓಕೆನಾ, ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಕಂಪಲ್ಸರಿ ಲೈಕ್ ಅಂತೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.